ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಸತತವಾಗಿ 1 ತಿಂಗಳ 30 ದಿನಗಳ ಉಪವಾಸ ಇದ್ದು ಇಂದು ಸಡಗರದಿಂದ ರಂಜಾನ್ ಹಬ್ಬ ಆಚರಿಸಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುವ ಮೂಲಕ ರಂಜಾನ್ ಹಬ್ಬ ಆಚರಿಸಿದ ಮುಸಲ್ಮಾನ್ ಬಾಂಧವರು. ಚಾಮರಾಜನಗರ ಕ್ಷೇತ್ರದ ಶಾಸಕರಾದ ಸಿ. ಪುಟ್ಟರಂಗ ಶೆಟ್ಟಿ ಅವರು ಈದ್ಗಾ ಮೈದಾನಕ್ಕೆ ಆಗಮಿಸಿ ಮುಸ್ಲಿಂ ಬಾಂಧವರನ್ನು ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಮತ್ತು ಗುರುಗಳನ್ನು ಹಾಗೂ ಹಿರಿಯರನ್ನು ಗೌರವಿಸುವ ಮೂಲಕ ಪ್ರಾರ್ಥನೆಯಲ್ಲಿ ತಾವು ಕೂಡ ಪಾಲ್ಗೊಂಡಿದ್ದರು. ಇದೇ ವೇಳೆ ಈದ್ಗಾ ಆಡಳಿತ ಮಂಡಳಿಯ ವತಿಯಿಂದ ಈದ್ಗಾ ಮೈದಾನದ ಸುತ್ತ ಗೋಡೆ ನಿರ್ಮಾಣಕ್ಕಾಗಿ ಶಾಸಕರ ನಿಧಿಯಿಂದ ಅನುದಾನ ಕೋರಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಈದ್ಗಾ ಆಡಳಿತ ಮಂಡಳಿಯ ಅಧ್ಯಕ್ಷ ಅಕ್ರಂ ಪಾಷಾ, ಕಾರ್ಯದರ್ಶಿ ಆಸಿಫುಲ್ಲಾ, ನಯಾಜ್, ನವಾಜುಲ್ಲಾ, ನವೀದ್, ಚೂಡಾಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಮುನ್ನಾ, ಸೈಯದ್ ಅತೀಕ್ ಅಹಮದ್, ಸೈಯದ್ ರಫಿ ಸೇರಿದಂತೆ ಇನ್ನಿತರರು ಮುಸ್ಲಿಂ ಗುರುಗಳು ಹಾಗೂ ಮುಖಂಡರುಗಳು ಭಾಗಿಯಾಗಿದ್ದರು. ಮತ್ತೊಂದು ಮನೆಗೆ ಮುಂದುವರೆದಂಥ ಕಾಮಗಾರಿಗೆ ಅನುದಾನ ಶೀಘ್ರ ಹಾಕಿ ನಮ್ಮ ಜನಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಮ್ಮ ಸಮಾಜ ವತಿಯಿಂದ ಕೋರ್ತಾ ಇದ್ದೇನೆ. फोटो तक ಇವತ್ತು ಪರಿಚಯವಾದಂಥ ಈ ಒಂದು ಪ್ರಾರ್ಥನಾ ಮೈದಾನದಲ್ಲಿ ನೆಲೆಸಿದಂಥ ಸಮಸ್ತ ಮುಸ್ಲಿಂ ಸಮಾಜದ ಬಂಧುಗಳಿಗೆ, ಗುರು ಹಿರಿಯರಿಗೆ, ಎಲ್ಲ ಭಕ್ತರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾವೆಲ್ಲ ನಾನು ತಿಳಿಸ್ತಾಗಿ ಒಂದು ತಿಂಗಳು ನಿರಂತರವಾಗಿ ಉಪವಾಸವನ್ನು ಮಾಡುವ ಮುಖಾಂತರ ಆಯಾ ದೇವಾಲಯಗಳಲ್ಲಿ ಆ ಭಗವಂತನನ್ನ ಅನ್ನವನ್ನು ಕೊಟ್ಟು ಪ್ರಾರ್ಥನೆ ಮಾಡುವ ಮುಖಾಂತರ ಈ ಎಲ್ಲರಿಗೂ ಬೆಳೆಯಾಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಮನುಷ್ಯ ಜೀವನದಲ್ಲಿ ನಾವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕುವಂತ ಒಂದು ಇದನ್ನು ಭಗವಂತ ಕರುಣಿಸು ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಿದ್ದೀವಿ. ನನಗೆ ಈ ಜಾಗಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಗುರುಗಳಿಗೆ ತಮ್ಮೆಲ್ಲರಿಗೂ ನಾನು ನನ್ನ ಅನಂತ ಧನ್ಯವಾದಗಳು ಹೇಳಿ ನನ್ನ ಮಾತನ್ನು ನಮಸ್ಕಾರ. ನಮ್ಮ ನಾಡಿನ ಸಮಸ್ತ ಜನತೆಗೆ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ ಈ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಕೋರಿಕೊಳ್ಳುತ್ತೇನೆ. ಅಸ್ಸಲಾಮು ಅಲೈಕುಂ. ಶಾರೆ ರಂಜಾನ್ ಈ ನಾಡಿನ ಜನತೆಗೆ ಆರ್ಥಿಕ ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಸಮಸ್ತ ನಾಗರಿಕರು ಶಾಂತಿ ಸೌಹಾರ್ದತೆಯಿಂದ ಎರಡೂ ಗೌರವಿತ ಹಬ್ಬಗಳನ್ನು ಗೌರವಯುತವಾಗಿ ಆಚರಿಸಬೇಕು ಅಂತೇಳಿ ಶುಭಾಶಯಗಳನ್ನ ಕೋರ್ತೇನೆ.